ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ರಿಂಕಲ್ಸ್ಗಳು ಸ್ಮೈಲ್ ಮಾಡಿದರೆ ಸಾಕು, ಇಲ್ಲೆಲ್ಲ ರಿಂಕಲ್ಸ್ ನೋಡಿ, ಈ ಥರ ಎಲ್ಲ ರಿಂಕಲ್ಸ್ಗಳು ಬೀಳ್ತಾ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನಿವತ್ತು, ಆ ರಿಂಕಲ್ಸ್ ಬೀಳೋದನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಫಸ್ಟು ಮುಖನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಮುಖ ತೊಳ್ಕೊಳ್ಳಿ. ಸೊ ನಾನಿವಾಗ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮುಖ ತೊಳ್ಕೊಂಡು ಬರ್ತೀನಿ. ಇಷ್ಟೇ ಸಲ ನೀವು ಮುಖ ತೊಳೆದ್ರೂ ಕಡಲೆ ಹಿಟ್ಟಿಂದನೇ ಮುಖ ತೊಳೀರಿ. ಸ್ವಲ್ಪ ಸ್ಕಿನ್ನು ನಿಮ್ಮ ಹಿಡಿತದಲ್ಲಿರುತ್ತೆ, ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ನೀರು ಮಿಕ್ಸ್ ಮಾಡಿ ಮುಖನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಬರೀ ನಾನು ಹಸಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ಡೈಲಿ ಹಸಿ ಕಡಲೆ ಹಿಟ್ಟಿಂದ ಮುಖ ತೊಳೀರಿ, ಚೆನ್ನಾಗಿ ಉಜ್ಕೊಳ್ಳಿ. ರಫ್ ಆಗಲ್ಲ, ಸ್ವಲ್ಪ ಸಾಫ್ಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಉಜ್ಕೊಳ್ಳಿ. ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ, ಯಾವ ಸೋಪು ಬೇಡ, ಏನು ಬೇಡ. ಸೊ ನೋಡಿ, ಹೇಳ್ದಂಗೆ ಸ್ಕಿನ್ನಲ್ಲಿ, ಫೇಸಲ್ಲಿ ರಿಂಕಲ್ಸು ಸ್ಮೈಲ್ ಮಾಡಿದಾಗ ಈ ಥರ ಎಲ್ಲ ರಿಂಕಲ್ಸ್ ಕಡಿಮೆ ಆಗಬೇಕು ಅಂದರೆ ನಾವು ಮನೆಯಲ್ಲಿ ಯಾವ ರೀತಿ ಅದನ್ನು ಕಡಿಮೆ ಮಾಡ್ಕೋಬೋದು ಅಂತ ನಾನು ನಿಮಗೆ ಒಂದು ಫೇಸ್ ಪ್ಯಾಕ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಏನೇನು ಬೇಕಪ್ಪ ಅಂದರೆ, ನಾನು ಆಲ್ರೆಡಿ ಇಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆ ಇದು ಮಿಲ್ಕ್ ಅಲ್ಲ, ಇಲ್ಲಿದೆ ನೋಡಿ ಕೆಳಗಡೆ. ಸೊ ಕಾಣಿಸ್ತಿಲ್ಲ ಅನಿಸುತ್ತೆ, ಅದನ್ನು ನೋಡ್ಕೊಂಡು ನೋಡಿ, ಇದೆಯಲ್ಲ. ಸೊ ಹಸಿ ಕಡಲೆ ಜೊತೆಗೆ ನಾವೇನು ಅನ್ನ ಮಾಡ್ತೀವಲ್ಲ, ಅದರಿಂದ ಬಸ್ತ್ರೆ ಒಂದು ಗಂಜಿ ಬರುತ್ತೆ ತೆಳ್ಳಿಗೆ. ಆ ಗಂಜಿನ ನೀವು ಎತ್ತಿಟ್ಕೊಳ್ಳಿ ಅನ್ನ ಮಾಡಬೇಕಾದ್ರೆ. ಸೊ ಆ ಗಂಜಿನ ಈ ಹಸಿ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು, ಸೊ ಇದಕ್ಕೆ ಸ್ವಲ್ಪ ಟೊಮೊಟೊ ಜ್ಯೂಸ್ ಹಾಕ್ಕೊಳ್ಳಿ. ನೋಡಿ, ಟೊಮೊಟೊ ಜ್ಯೂಸ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಇದನ್ನ ಅಪ್ಲೈ ಮಾಡೋಣ. ಸೊ ಹಾಗೆ ಒಂದು ಮೊಟ್ಟೆ ಇಟ್ಕೊಳ್ಳಿ. ಸೊ ಒಂದು ಮೊಟ್ಟೆ ಇಟ್ಕೊಳ್ಳಿ. ಇದಾದಮೇಲೆ ಈ ಮೊಟ್ಟೆನ ಏನು ಮಾಡಬೇಕು ಅಂತ ನಾನು ನಿಮಗೆ ನೋಡ್ತೀನಿ, ಎಂಡ್ವರೆಗೂ ವಿಡಿಯೋ ನೋಡಿ. ಸೊ ರಿಂಕಲ್ಸು ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದರಲ್ಲಿ ಏನೇನು ಮಿಕ್ಸ್ ಮಾಡಿದ್ವಿ ಅಂತ ನೋಡಿದ್ರಲ್ಲ, ಹಸಿ ಕಡಲೆ ಹಿಟ್ಟು, ಅನ್ನದ ಗಂಜಿ ಮತ್ತು ಟೊಮೊಟೊ ಪ್ಯೂರಿ. ನಿಮಿಷ ನಾವು ನಮ್ಮ ಸ್ಕಿನ್ನಿಗೆ ಟೈಮ್ ಕೊಟ್ಟರೆ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಯಾವ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಹಸಿ ಕಡಲೆ ಹಿಟ್ಟಿಂದ ಒಳ್ಳೆ ಪ್ಯಾಕ್ಗಳನ್ನ ತಯಾರಿಸ್ಕೋಬೋದು. ಮತ್ತು ರಾ ಮಿಲ್ಕಿಂದ ನಾವು ಕ್ಲೆನ್ಸಿಂಗ್ ಮಾಡ್ಕೋಬೋದು. ಇದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡಿದ್ಮೇಲೆ ಇದನ್ನು ನಾನೊಂದು 10ರಿಂದ 15 ನಿಮಿಷ ಬಿಡ್ತೀನಿ. ಸೊ ಇದು ಒಣಗಷ್ಟರಲ್ಲೇ ನಾನು ಈ ಮೊಟ್ಟೆನ ವೈಟ್ ಭಾಗ ಮಾತ್ರ ತೆಕ್ಕೋತೀನಿ, ಹಳದಿ ಭಾಗ ಮಾತ್ರ ನಾನು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಇದನ್ನು ತೆಗೆಯೋಣ ನೋಡಿ, ಸಣ್ಣದಾಗಿ ಒಂದು ರೋಲ್ ಮಾಡಿ ಹುಷಾರಾಗಿ ತಕ್ಕೋಬೇಕು. ವೈಟ್ ಭಾಗ ಮಾತ್ರ ನಾವು ತಗೋಬೇಕು.
ಸೊ ಇದು ಮಿಕ್ಕಿರೋದನ್ನ ನೀವು ಏನಾದರೂ ಮಾಡ್ಕೊತೀನಿ. ಸೊ ನೋಡಿ, ನಾನು ಇದನ್ನ ವೈಟ್ ಭಾಗ ಮಾತ್ರ ತೊಗೊಂಡಿದ್ದೀನಿ, ಕಾಣಿಸುತ್ತೆ ಅಲ್ಲ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ಇದು ಸ್ವಲ್ಪ ಡ್ರೈ ಆಗಿಬಿಡ್ತೀನಿ ಫೇಸ್ನ. ಸೊ ಇದು ಒಣಗಷ್ಟರಲ್ಲೇ ನಾವು ಏನು ಮಾಡ್ಕೊಂಡ್ವಿ, ಮೊಟ್ಟೆದು ಬಿಳಿ ಭಾಗನ ನಾವು ತೆಕ್ಕೊಂಡಿಟ್ಕೊಂಡ್ವಿ. ಹಾಗೆ ಒಂದೆರಡು ಟಿಶ್ಯೂನ ನಾವು ತೊಗೊಂಡ್ಬಿಡೋಣ. ಸೊ ನೆಕ್ಸ್ಟ್ ಇದು ಮಾಸ್ಕಿಗೆ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ. ಸೊ ಒಂದೆರಡು ನಿಮಗೂ ಎಷ್ಟು ಬೇಕೋ ಅಷ್ಟು ತೊಗೊಂಡಿಟ್ಕೊಳ್ಳಿ. ನೋಡಿ, ನಾನು 2 ಟಿಶ್ಯೂನ ತೆಗೆದಿಟ್ಕೊಂಡಿದ್ದೀನಿ. ಸೊ ನಾನು ಇದೆರಡು ರೆಡಿ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಇದು ಡ್ರೈ ಆಯಿತು. ನಾನು ಇವಾಗ ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮುಖನ ತೊಳ್ಕೊಂಡು ಬಂದಾಯಿತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಆವಾಗಲೇ ಹೇಳ್ತಿರೋ ಹಾಗೆ ನಾನು ಮೊಟ್ಟೆಯ ಬಿಳಿ ಭಾಗವನ್ನು ನಾನು ಸ್ಕಿನ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಮೇನ್ ಟಿಪ್ಸು. ರಿಂಕಲ್ಗಳೆಲ್ಲ ಕಡಿಮೆ ಆಗುತ್ತೆ. ಸೊ ವೀಕ್ಲಿ 3-2 ಟೈಮ್ಸ್ ಆದರೂ ನೀವು ಬಿಡುವು ಮಾಡಿಕೊಂಡು ಈ ಮೊಟ್ಟೆ ಬಿಳಿ ಭಾಗವನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ಮೆಲ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಇದೆ ಓಕೆ. ಇನ್ನು ಅಪ್ಲೈ ಮಾಡಿದ ತಕ್ಷಣ ನಾವು ಈ ಥರ ಟಿಶ್ಯೂನ ತಗೊಂಡು ಫಿನಿಶ್ ಆಯಿತು. ಸೊ ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡೋಣ, ಒಂದು 20 ನಿಮಿಷ. ಓಕೆ ನೋಡಿ ಫ್ರೆಂಡ್ಸ್, ಡ್ರೈ ಆಗಿದೆ. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಸೊ ಇವಾಗ ನಾನು ಮುಖನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಯಾವುದೇ ಥರ ಸೋಪ್ನ ಬಳಸಬಾರ್ದು, ಹಾಗೆ ತೊಳ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿದೆಯಲ್ವಾ? ಸೊ ವಾರದಲ್ಲಿ 2 ಸಲನಾದರೂ ಈ ಥರ ನೀವು ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟೋ ರಿಂಕಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಟೈಟ್ ಅನಿಸುತ್ತೆ, ಹೆಲ್ದಿಯಾಗಿರುತ್ತೆ. ಆದಷ್ಟು ಮನೇಲಿರೋಂತಹ ತರಕಾರಿಗಳನ್ನು ಮತ್ತು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಿಟ್ಟು, ಇದರಿಂದನೇ ನೀವು ಮುಖನ ಹೆಲ್ದಿಯಾಗಿ ಇಟ್ಕೋಬೋದು. ಸೊ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಒಂದೊಳ್ಳೆ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ಸೊ ನೋಡಿ, ನನ್ನ ಮಗ ಎದ್ಬಿಟ್ಟ. ಯಾವಾಗಲೂ ಹಿಂಗೆ ಇವ್ನು ಮಲ್ಕೊಂಡಾಗೆ ನಾನು ಏನಾದರೂ ವಿಡಿಯೋಸ್ ಮಾಡ್ತಾಯಿರ್ತೀನಿ. ಸೊ ಇವನು 1 ಅವರ್ ಮಲ್ಕೊಂಡು ಎದ್ಬಿಡ್ತಾನೆ. ಸೊ ಇವಾಗ
ನೋಡಿದ್ರಲ್ಲ ಸ್ಕಿನ್ನನ್ನು ಹೇಗೆ ನಾವು ಟೈಟಾಗಿ ಇಟ್ಕೊಳ್ಳೋದು ಮತ್ತು ರಿಂಕಲ್ಸ್ಗಳಿಂದ ನಾವು ಹೇಗೆ ಸ್ಕಿನ್ನನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ನಲ್ವ. ಸೊ ಲಾಸ್ಟಿಗೆ ಸ್ವಲ್ಪ ಅಪ್ಪೋ ಸುಮ್ಮನೆ ಇರು ಸ್ವಲ್ಪ ನಾನು ಸ್ಕಿನ್ನು ಇಷ್ಟೊತ್ತು ನಾವು ಹಸಿ ಕಡಲೆ ಹಿಟ್ಟು ಎಣ್ಣೆ ಅಂಶ ಎಲ್ಲ ತೆಗೆದಾಕ್ಬಿಟ್ಟಿರುತ್ತೆ ನಮ್ಮ ಸ್ಕಿನ್ನಲ್ಲಿರೋದು. ಸೊ ಡ್ರೈ ಆಗಿರುತ್ತೆ. ಸ್ವಲ್ಪ ನಾನು ಆಲ್ಮಂಡ್ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ಅದು ಒಂದೇ ಒಂದು ಡ್ರಾಪ್ ಹಾಕೋಬೇಕು. ಈ ಥರ ನೋಡಿ, ಒಂದೇ ಹನಿ ಸಾಕು. ಫುಲ್ ಆಯಿಲ್ ಇದ್ದರೆ ಚೆನ್ನಾಗಿರೋದಿಲ್ಲ, ಡಸ್ಟ್ ಕುತ್ಕೊಂಡ್ಬಿಡುತ್ತೆ. ಒಂದೇ ಒಂದು ಹನಿನ ಇದನ್ನು ನಾನು ಕೈಯಿಂದ ಈ ಥರ ಎರಡೂ ಕೈಯಿಂದ ಹಿಂಗೆ ಉಜ್ಕೊಂಡ್ರೆ ಒಂದು ಬಿಸಿ ಬರುತ್ತೆ, ಹೀಟು. ಸೊ ಈ ಥರ ಉಜ್ಕೊಂಡು ನಾವು ಸ್ಕಿನ್ನಿಗೆ ಈ ಥರ ಇಟ್ಕೋಬೇಕು. ನೋಡಿ ಅಪ್ಪೋ ಸುಮ್ಮನೆ ಇರು. ಓಕೆ ನೋಡಿ, ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಅಪ್ಪೋ ನನ್ನ ಮಗ ನನಗೆ ಇದನ್ನು ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಈ ಮನೆ ಮದ್ದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಯಾವುದೇ ರೀತಿ ಖರ್ಚಿಲ್ಲದೆ ಇದು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಎಷ್ಟೋ ಉತ್ತಮ. ಸೊ ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ಅವನು ಮಾಡ್ಕೊಳಕ್ಕೆ ಹೋಗ್ತಿದ್ದಾನೆ. ಓಕೆ, ಸೊ ನನ್ನ ಬ್ಲಾಗ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಾನು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬಾಯ್. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು, ಹೇರ್ ಕೇರ್ದು ಮತ್ತು ಸ್ಕಿನ್ ಟಿಪ್ಸು ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಬಾಯ್.